ಓಕೆ ಸ್ಟಾರ್ಟ್. ಏನೇನು ಕಟ್ಕೊಂಡ್ಬಂದೆ? ಸಜ್ಜಿ ರೊಟ್ಟಿ, ಮೊಸರ, ಶೇಂಗಾದ ಹಿಂಡಿ. ವೆಲ್ಕಮ್ ಬ್ಯಾಕ್ ಟು BNK ಪಯಣ. ನಾವಿವತ್ತು ಎಲ್ಲಿ ಹೊಂಟೀವಂದ್ರೆ ಒಂದು ಐತಿಹಾಸಿಕ ಸ್ಥಳಕ್ಕೆ ಹೊಂಟೀವಿ. ಸೊ ಅದು ಯಾವುದು, ಅದು ಎಲ್ಲಿ ಬರ್ತದೆ ಅಂಥೇಳಿ ಅಲ್ಲಿ ಹೋಗಿಂದೆ ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇನ್ನೂ ಮಟ್ಟ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸರಳವಾಗಿ ಸಾಗುವ ಹೃದಯ ತುಂಬಿಯರಳು. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಎಲ್ಲಿ ಬಂದೀವಿ ಅಂದ್ರೆ ನಂದಿ ಅನ್ನೋ ಒಂದು ಗ್ರಾಮಕ್ಕೆ ಬಂದೀವಿ. ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಒಳಗೆ ಬರ್ತದೆ. ಸೊ ನಿಯರ್ ಟು ನಂದಿ ಹಿಲ್ಸ್ ಅಂತಲೇ ಹೇಳ್ಬೋದು. ನಂದಿ ಹಿಲ್ಸಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ಭೋಗನಂದೀಶ್ವರ ಟೆಂಪಲ್ ಅಂತೇಳಿ. ಸೊ ಇಡೀ ಕರ್ನಾಟಕದಾಗಿರೋ ಅತ್ಯಂತ ಪ್ರಾಚೀನ ದೇವಸ್ಥಾನಗಳಲ್ಲಿ ಇದು ಒಂದು. ಸೊ ಈ ದೇವಸ್ಥಾನ ಸುಮಾರು ಒಂದು 5 ರಾಜಮನೆತನಗಳ ಕಾಲಾವಧಿ ಒಳಗೆ ಕಟ್ಟ್ಯಾರ. ಸೊ ಈ ಪೂರ್ತಿ ದೇವಸ್ಥಾನ ಏನು ಹೇಳ್ಬೇಕಂದ್ರೆ ಒಂದು ದ್ರಾವಿಡ ಶೈಲಿ ಒಳಗದ. ಸೊ ಬರ್ರಿ ಯಾವ ಥರ ದೇವಸ್ಥಾನದ ಒಳಗೆ ಏನದ ಅಂಥೇಳಿ ನೋಡೋಣ. ಏನು ಇವತ್ತು ಪಿಕ್ನಿಕ್ ಬಂದಿರಲಿಲ್ಲ? ಏನೇನು ಕಟ್ಕೊಂಡ್ಬಂದೆ? ಸಜ್ಜಿ ರೊಟ್ಟಿ, ಮೊಸರ, ಶೇಂಗಾದ ಹಿಂಡಿ. ಇಲ್ಲಿ ನೀವು ನೋಡ್ಬೋದು ಇದು ಎಂಟ್ರೆನ್ಸ್. ಸೊ ಈ ದ್ವಾರ ಬಾಗಿಲ್ದಾಗ ಹಾಯ್ದು ಸ್ವಲ್ಪ ಮುಂದೆ ಹೋದ್ರೆ ಮತ್ತು ಈ ದ್ವಾರ ಬಾಗಿಲ್ದಾಗ ಹಾಯ್ದು ಹೋಗಾಗೂ ನೋಡ್ಬೋದು ಎಷ್ಟೊಂದು ಕಲಾತ್ಮಕವಾಗಿ ಕೆತ್ತನೆಗಳ್ನ ಕೆತ್ತ್ಯಾರ ಅಂಥೇಳಿ. ಇದನ್ನು ನೋಡ್ಕೋತ ಸ್ವಲ್ಪ ಹಂಗೆ ಮುಂದೆ ಬಂದ್ವಂದ್ರೆ ಒಂದು ಸಣ್ಣದ ಕಲ್ಲಿನ ಮಂಟಪ ಸಿಗ್ತದೆ. ಕಲ್ಲಿನ ಮಂಟಪ ಅನ್ನೋದು ಇದನ್ನ ಒಂದು ಸಣ್ಣದ ದ್ವಾರ ಬಾಗ್ಲ. ಅದನ್ನು ದಾಟ್ಕೊಂಡು ನಾವು ಮುಂದೆ ಹೋದೆವು. ಕಾಣೋದ ಗರ್ಭಗುಡಿ ಮುಂದಿರೋ ಸುಂದರವಾದ ಕಲ್ಯಾಣ ಮಂಟಪ. ಅದ್ರ ಮುಂದ್ಗಡೆ 2 ಗರುಡಗಂಬ ಅದಾವು. ಒಂದು ಕಲ್ಲಿಂದದ, ಒಂದು ಕಟ್ಕಿದದ. ಅವೆರಡನ್ನೂ ನೋಡ್ಕೊಂಡು ನಾವು ಭೋಗನಂದೀಶ್ವರ ದರ್ಶನ ಮಾಡೋಣ ಅಂಥೇಳಿ ಮುಂದಕ್ಕೆ ಬಂದ್ವಿ. ಸೊ ನಾವು ಹೋದ ಟೈಮ್ ಒಳಗೆ ಒಂದು ಸ್ವಲ್ಪ ರಶ್ ಇತ್ತು. ಹಂಗೆ ನಾವು ಗರ್ಭಗುಡಿ ಒಳಗೆ ಹೋದ್ವಿ. ಅಲ್ಲೊಂದು ಬೋರ್ಡ್ ಕಾಣಿಸ್ತು, ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ ಅಂಥೇಳಿ. ಅದನ್ನು ನೋಡ್ಕೊಂಡು ನಾವು ಈ ಕಲ್ಲಿನ ಮಂಟಪ ಒಳಗೆ ಪಾಳ್ಯಕ್ಕೆ ಹಚ್ಚಿದ್ವಿ. ಎಷ್ಟು ಚಲೋ ಇತ್ತಪ್ಪ ಈ ಕಲ್ಲಿನ ಮಂಟಪ ಅಂದ್ರೆ ಅದನ್ನು ನೀವು ಒಮ್ಮೆ ಹೋಗಿ ನೋಡಬೇಕು. ಗರ್ಭಗುಡಿ ಒಳಗೆ ಇನ್ನೊಂದು ಏನು ರೆಸ್ಟ್ರಿಕ್ಷನ್ ಇತ್ತಂದ್ರೆ ಯಾವುದೇ ಥರದ ಮೊಬೈಲ್ ಅಲಾವ್ ಇಲ್ಲ. ಸೊ ಆದರೂ ನಾವು ಒಂದು ಸ್ವಲ್ಪ ವಿಡಿಯೋ ಮಾಡೀನಿ. ನೋಡ್ಬೋದು ನೀವು ಎಷ್ಟು ಚಲೋ ಹೊತ್ನಾಗ ಕೆತ್ತನೆಗಳು ಮಾಡ್ಯಾರ ಅಂಥೇಳಿ. ಅವ್ರ ರೆಸ್ಟ್ರಿಕ್ಷನ್ ಮಾಡಿದ್ರು ಒಂದು ಸ್ವಲ್ಪ ನಾನು ಹೊರಗಡೆ ಬಂದು ವಿಡಿಯೋ ಮಾಡಿಕೊಂಡೆ. ಹೊರಗೆ ಬಂದ ಕೂಡಲೇ ನಮಗೆ ಕಂಡಿದ್ದೆ ಈ ಕಲ್ಲಿನ ಮಂಟಪ. ಇದು ಸೇಮ್ ನೋಡೋಕೆ ಹಂಪಿ ಒಳಗಿರೋ ಕಲ್ಲಿನ ಮಂಟಪ ಥರನೇ ಅದ. ಇದರ ಕಂಬಗಳ ಮ್ಯಾಗಿರುವಂಥ ಒಂದು ಕಲಾಕೃತಿಗಳು ನೀವು ನೋಡ್ಬೋದು. ಸೇಮ್ ಇದೇ ಥರ ನಮ್ಮ ಕಡೆ ನಾವೆಲ್ಲ ಹಂಪಿಗೆ ಹೋದಾಗ ನೋಡಿರ್ತೀವಿ. ಅದನ್ನು ನೋಡ್ಕೊಂಡು ನಾವು ಮುಂದೆ ಹೋಗಿದ್ದೆ ಒಂದು ಭಾಳ ಚಲೋ ಆದ ಕಲ್ಯಾಣಿ ನೋಡೋಕೆ. ನಾವು ಒಂದಿಷ್ಟು ರೀಲ್ಸ್ ಒಳಗೆ ನೋಡಿದ್ವಿ. ಆ ಕಲ್ಯಾಣಿಗೆ ಹೋಗೋ ದಾರಿ ಕ್ಲೋಸ್ ಮಾಡಿದ್ರು. ಯಾಕಂದ್ರೆ ಆ ಕಲ್ಯಾಣಿ ಒಳಗಿರೋ ಸ್ವಚ್ಛತೆಯನ್ನು ಕಾಪಾಡೋ ಸಂಬಂಧ. ನೀವಿಲ್ಲಿ ನೋಡ್ಬೋದು ಇಷ್ಟು ಸುಂದರವಾಗದ ಈ ಕಲ್ಯಾಣಿ ಅಂದ್ರೆ ನೀವು ನೋಡ್ಬೋದು. ಜನ ಹೋಗಿ ಇಲ್ಲೆಲ್ಲ ಹೊಲಸು ಮಾಡ್ತಾರೆ. ಅದನ್ನು ಮೇಂಟೈನ್ ಮಾಡೋಕೆ ಆಗಂಗಿಲ್ಲ ಅಂಥೇಳಿ ಗುಡಿಯವ್ರು ಇದಕ್ಕೆ ಲಾಕ್ ಮಾಡಿರ್ಬೋದು ಅಂತ ಅಂದ್ಕೊಳ್ಳತ್ತಿದ್ವಿ. ನೀವು ಇಲ್ಲಿ ನೋಡ್ಬೋದು ಅದು ಎಷ್ಟು ಚಲೋ ಅದ ಮತ್ತು ಅಲ್ಲಿ ಒಳಗಿರುವಂಥ ಎಷ್ಟು ಸ್ವಚ್ಛತೆಯನ್ನು ಗುಡಿಯವ್ರು ಕಾಪಾಡ್ಯಾರ ಅಂಥೇಳಿ. ನೀರದೆಲ್ಲ ಭಾಳ ಸ್ವಚ್ಛವಾಗಿದ್ದು. ಸೊ ಈ ಕಲ್ಯಾಣಿನ ನೋಡ್ಕೊಂಡು ನಾವು ಮತ್ತು ಮುಂದೆ ಹೋದ್ವಿ. ಇದನ್ನು ಡಿಕೋಡ್ ಮಾಡ್ಯಾರ ಆಲ್ಮೋಸ್ಟ್. ಇದೆಲ್ಲ ಒಂದೇ, ಇಲ್ಲೂ ಆಕಳ ಐತಿ, ಅಲ್ಲಿನೂ ಅದೇ ಸೇಮ್, ಎರಡು ಒಂದೇ ಟೈಮಿಂಗ್. ಇದು ಅಲ್ಲಿಂದ ಮುಂದೆ ನಮಗೆ ಕಂಡಿದ್ದೆ ಮತ್ತೊಂದು ಕಲ್ಲಿನ ಮಂಟಪ. ಅದ್ರ ಮ್ಯಾಗೂ ನೋಡ್ಬೋದು ಯಾವ ಥರ ಒಂದು ಸೂಕ್ಷ್ಮ ಕೆತ್ತನೆಗಳು ಅದಾವು. ಮತ್ತು ಅದರ ಅಪೋಸಿಟೇ ಒಂದು ಕಲ್ಲಿನ ಮಂಟಪ ಇತ್ತು. ಜಾತ್ರೆಗಳ ಟೈಮ್ ಒಳಗೆ ಉತ್ಸವ ಮೂರ್ತಿಗಳ್ನ ಇಡೋಕೆ ಯೂಸ್ ಮಾಡೋ ಕಲ್ಲಿನ ಮಂಟಪ.
ಅದನ್ನೆಲ್ಲ ನೋಡ್ಕೊಂಡು ನಾವು ಮುಂದೆ ಬಂದ ಕೂಡಲೇ ನಮಗಿಲ್ಲಿ ಕಂಡದ್ದೇ ಒಂದಿಷ್ಟು ಶಿಲಾಶಾಸನಗಳು. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಈ ಶಿಲಾಶಾಸನಗಳು ನೀವಿಲ್ಲಿ ನೋಡ್ಬೋದು. ಅದರೊಳಗೆ ಯಾವುದೋ ಒಂದು ಹಳೆಗನ್ನಡ ಅಥವಾ ಒಂದು ಆ ರಾಜಮನೆತನದ ಆಳ್ವಿಕೆ ಇದ್ದ ಪ್ರಚಲಿತವಾದ ಒಂದು ಭಾಷೆ ಒಳಗೆ ಕೆತ್ತಿರ್ತಕ್ಕಂಥ ಒಂದಿಷ್ಟು ಕುರುಹುಗಳು ಸಿಗ್ತಾವೆ. ಅದನ್ನು ನೋಡ್ಕೊಂಡು ನಾವು ಸ್ವಲ್ಪ ಮುಂದೆ ಬಂದ್ವಿ. ಈ ದೇವಸ್ಥಾನದ ಇತಿಹಾಸ ನಾ ಮೊದಲೇ ಹೇಳ್ದಂಗೆ ಇದನ್ನು ಸುಮಾರು 5 ರಾಜಮನೆತನಗಳು ಆಳ್ಯಾವಂತೇಳಿ. ಸೊ ಈ ದೇವಸ್ಥಾನ ಸ್ಟಾರ್ಟ್ ಆಗಿದ್ದು ಬಾಣರ ರಾಜವಂಶದಿಂದ. ಬಾಣರು, ಚೋಳರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರ ಕಾಲದಾಗ ಈ ದೇವಸ್ಥಾನ ಕಟ್ಟಲ್ಪಟ್ಟದಂತೇಳಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಸೂಕ್ಷ್ಮವಾಗಿ ಈ ಕಲ್ಲನ್ನ ಕೆತ್ಯಾರಂತೇಳಿ. ಸೊ ನೃತ್ಯದ ರೂಪದಾಗಿರೋ ಶಿವನ ಒಂದು ಮೂರ್ತಿ ಅದ. ಈಗಿನ ಕಾಲದಾಗ ಏನು ಟೆಕ್ನಾಲಜಿ ಅದ, ಮಷಿನ್ಸ್ ಅದಾವು, ಕಾರ್ವಿಂಗ್ ಮಾಡ್ತಾರೆ. ಅವಾಗ ಏನೂ ಇಲ್ಲದೆ ಇರೋ ಕಾಲದಾಗ ಕೈ ಒಳಗೇ ಇಷ್ಟು ಸೂಕ್ಷ್ಮವಾಗಿ ಕೆತ್ಯಾರ. ಅದಾಗಿಂದ ನೀವು ನೋಡ್ಬೋದು ಇಲ್ಲಿ ನಮ್ಮ ಕಡೆ ಎಲ್ಲ ತಳಪಾಯ ಅಂತಾರೆ. ಸೊ ಅವ್ಕುರ್ ಮ್ಯಾಗೂ ಎಷ್ಟೊಂದು ಚಲೋ ಚಲೋ ಡಿಸೈನ್ಸ್ ಮಾಡ್ಯಾರ. ಅದನ್ನು ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದ್ವಿ. ಗರ್ಭಗುಡಿದ ಗೋಪುರ ಅಂತ ಹೇಳ್ಬೋದು. ಅದ್ರ ಮ್ಯಾಗೂ ನೀವಿಲ್ಲಿ ವಿಡಿಯೋದಾಗ ನೋಡ್ದಂಗೆ ಇದೊಂದು ಕಿಟಕಿ, ಅದನ್ನು ತುಂಬ ಸೂಕ್ಷ್ಮವಾಗಿ ಕೆತ್ಯಾರ. ಅದನ್ನು ನೋಡ್ಕೊಂಡು ಇಲ್ಲಿ ಗರ್ಭಗುಡಿ ಮ್ಯಾಗಿರೋ ಕೆತ್ತನೆಗಳು ಇಷ್ಟು ಚಲೋ ಅದಾವು. ನೀವು ಬಂದು ಇಲ್ಲಿ ನೋಡಿದಾಗೆ ಅದರದ್ದು ಆ್ಯಕ್ಚುಯಲ್ ನೈಜತೆ ಏನದ ಅಂತ ನಿಮಗೆ ಗೊತ್ತಾಗ್ತದೆ. ಹೆಂಗೆ ನಾವು ಹಳೆಬೀಡು ಮತ್ತು ಬೇಲೂರು ಟೆಂಪಲ್ಗಳೊಳಗೆ ನೋಡ್ತೀವಲ್ಲ, ಅತಿ ಸೂಕ್ಷ್ಮವಾದ ಕಾರ್ವಿಂಗ್ಸು, ಅದೇ ಥರ ಸೇಮ್ ಕಾರ್ವಿಂಗ್ಸ್ ಇಲ್ಲಿಯೂ ಅದಾವೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಕ್ಲಿಯರಾಗಿ ಅವನ್ನೆಲ್ಲ ಕೆತ್ಯಾರಂತೇಳಿ. ಅದನ್ನು ನೋಡಿಕೊಂಡು ನಾವು ಹಾಗೆ ಮುಂದೆ ಹೋಗತ್ತಿದ್ವಿ. ಒಂದು ಗರ್ಭಗುಡಿದ ಒಂದು ಝೂಮ್ ಇನ್ ಝೂಮ್ ಔಟ್ ವ್ಯೂ ಅದ. ಜಸ್ಟ್ ನೋಡ್ರಿ ಎಷ್ಟು ಚಲೋ ಕಾಣ್ತಾವೆ. ಈ ಗುಡಿ ಒಳಗೆ ಶಿವನವೇ 2 ಗರ್ಭಗುಡಿಗಳದಾವು. ಒಂದು ದಕ್ಷಿಣಕ್ಕದ, ಅದನ್ನು ಗಂಗರು ಕಟ್ಟಿಸ್ತಾರೆ, ಅದು ಅರುಣಾಚಲೇಶ್ವರ ಅಂಥೇಳಿ. ಮತ್ತು ಇನ್ನೊಂದು ಉತ್ತರಕ್ಕದ, ಅದು ಭೋಗನಂದೀಶ್ವರ ಗರ್ಭಗುಡಿ ಅಂಥೇಳಿ, ಅದನ್ನು ಚೋಳರು ಕಟ್ಟಿಸ್ತಾರೆ. ಇವೆರಡೂ ಶಿವನ ರೂಪಗಳು. ಹೆಂಗೆ ನಮ್ಮ ಹಿಂದೂ ಪುರಾಣದ ಪ್ರಕಾರ ಶಿವನ 2 ಹಂತಗಳನ್ನ ತೋರಿಸ್ತಾವೆ. ಒಂದು ಶಿವನ ಬಾಲ್ಯಾವಸ್ಥೆ ಮತ್ತು ಒಂದು ಯವನಾವಸ್ಥೆನ. ಸೊ ಅವನ್ನೆಲ್ಲ ನೋಡ್ಕೊಂಡು ಈ ಗುಡಿ ಸುತ್ತಮುತ್ತ ಇರೋ ಕೆತ್ತನೆಗಳನ್ನು ನೋಡಿಕೊಂಡು ನಾವಂತರೂ ಅಂದ್ಕೊಂಡ್ವಿ. ಸೊ ಆವಾಗಿನ ಕಾಲದಾಗೆ ಎಷ್ಟು ಸೂಕ್ಷ್ಮವಾಗಿ ಇವನ್ನೆಲ್ಲ ಕೆತ್ಯಾರ. ಸೊ ಈಗ ನಾವೆಲ್ಲ ಟೆಕ್ನಾಲಜಿ ಅಂತೀವಿ. ಈ ಟೆಕ್ನಾಲಜಿ ಆವಾಗಿನ ಕಾಲದಾಗೆ ಇಷ್ಟು ಮುಂದುವರೆದಿತ್ತಂತೇಳಿ ಹೇಳ್ಬೋದು ಇದನ್ನೆಲ್ಲ ನೋಡಿಕೊಂಡು. ಹಾಗೆ ಇದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ನಾವು ಮುಂದಕ್ಕೆ ಬಂದ್ವಿ. ಇಲ್ಲೊಂದು ವಿಶೇಷವಾದ ಒಂದು ಛತ್ರಿ ಅದ, ನೀವೆಲ್ಲಿಯೂ ನೋಡಿರ್ಲಾಕಿಲ್ಲ. ಇಡೀ ಛತ್ರಿನ ಕಲ್ಲೊಳಗೆ ಕೆತ್ಯಾರ ಮತ್ತು ಅದು ಯಾವುದೇ ಥರ ಸಪೋರ್ಟ್ ಇಲ್ಲಾರೆ ಒಂದು ಸಿಂಗಲ್ ಸ್ಟೋನ್ ಒಳಗೆ ಕೆತ್ಯಾರ. ಅದು ಎಷ್ಟು ಚಲೋ ಇತ್ತಪ್ಪ ಅಂದ್ರೆ ಅದ್ರ ಮ್ಯಾಗಿರೋ ಕುಸ್ರಿ ಕೆಲಸ ಆಗಿರ್ಬೋದು. ಬರ್ರಿ ಆ ಛತ್ರಿನ ನಿಮಗೂ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು. ಈ ಥರದ ಕಲ್ಲಿನ ಛತ್ರಿಗಳು ಸಾಮಾನ್ಯವಾಗಿ ನಾವು ಯಾವುದೇ ಥರದ ಗುಡಿಗಳೊಳಗೆ ನೋಡೋಂಗಿಲ್ಲ. ಸೊ ಈ ಗುಡಿ ಒಳಗೆ ಅದ ಅಂದ್ರೆ ಒಂದು ಏನೋ ವಿಶೇಷವಾಗ್ಯದ. ಅದನ್ನು ಯಾವ ಕಾರಣಕ್ಕೆ ಹಾಕಿದ್ರು ಅಂಥೇಳಿ ಯಾವುದೇ ಥರದ ಪುರಾವೆಗಳಿಲ್ಲ. ಮತ್ತು ಅದ್ರ ಮ್ಯಾಗಿರೋ ಒಂದಿಷ್ಟು ಕೆತ್ತನೆ ಕೆಲಸಗಳನ್ನು ನೋಡ್ಬೋದು ನೀವು. ಅದನ್ನೆಲ್ಲ ನೋಡ್ಕೊಂಡು ನಾವು ಹೊರಗೆ ಬಂದ್ವಿ. ಗುಡಿ ಹೊರಗೂ ಒಂದು ಚಲೋ 2 ಸೈಡ್ ಗಾರ್ಡನ್ ಟೈಪ್ ಅದ. ಅದೇ ಗಾರ್ಡನ್ ಒಳಗೆ ಒಂದು ಸಣ್ಣದ ಪುಷ್ಕರಣಿ ಅದ. ನಾವು ಒಂದು ಸ್ವಲ್ಪ ಪುಷ್ಕರಣಿ ನೋಡ್ಕೊಂಡು ಇಲ್ಲೇ ಇರೋ ಹಳೆ ಗಿಡಗಳದ, ಒಂದಿಷ್ಟು ಆಲದ ಮರಗಳಾಗಿರ್ಬೋದು ಮತ್ತು ಒಂದಿಷ್ಟು ಬೇರೆ ಥರದ ಗಿಡಗಳು ಅದಾವೆ. ಅದೇ ಗಿಡಗಳ ನೆರಳೊಳಗೆ ನಾವು ಒಂದು ಸ್ವಲ್ಪ ಕುಂತು ಮನೇಲಿ ಥರ ಒಂದು ಸ್ವಲ್ಪ ಚೂಡ ಉಂಡು ಒಂದಿಷ್ಟು ತೊಗೊಂಬಂದಿದ್ವಿ. ಎಲ್ಲರೂ ಕುಂತು ಅಲ್ಲೇ ತಿಂದು ಬರ್ರಿ ನಮ್ಮ ಮನೆ ಕಡೆ ನಾವು ಹೊಳ್ಳಿ ಹೋಗೋಣ.